ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ವಿದ್ಯಾಸ್ ಕಿಚನ್ ಚಾನಲಿಗೆ ಸ್ವಾಗತ. ಇವತ್ತು ಬಾಳೆಕಾಯಿಯಿಂದ ಪಳದ್ಯವನ್ನು ಮಾಡೋಣ. ಇದು ಒಂದು ಹವ್ಯಕರ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು. ನೋಡೋಣ ಈಗ. ಸೂಪರಾಗಿ ಒಂದು ಬಾಳೆಕಾಯಿ ಪಳದ್ಯವನ್ನು ಮಾಡೋಣ. ಇದಕ್ಕೆ ಕಾಯಿ ತುರಿ, ಹಾಗೆ ಕೊತ್ತಂಬರಿ, 2 ಸ್ಪೂನ್ ಕೊತ್ತಂಬರಿ, ಹಾಗೆ ಅರಿಶಿನ, ಬಾಳೆಕಾಯನ್ನು ಕೂಡ ಬೇಯೋಕೆ ಇಟ್ಟಿದ್ದೀನಿ. ಈಗ ಇದು ಶಾನ್ ಬಾಳೆಕಾಯಿ ಅಂತ ಹೇಳೋದು ನಮ್ಮ ಕಡೆ. ಈ ಬಾಳೆಕಾಯಿಂದ ನಾನು ಪಳದ್ಯವನ್ನು ಮಾಡ್ತಾ ಇರೋದು. ಹಾಗೆ ಇಲ್ಲಿ ಒಂದು ಹಸಿಮೆಣಸನ್ನು ಕೂಡ ಹಾಕಿದ್ದೇನೆ. ಈಗ ಗ್ರೈಂಡ್ ಮಾಡಿ ತರ್ತೇನೆ. ಸೂಪರಾಗಿ ಆಗುತ್ತೆ ಊಟಕ್ಕೆ. ಈಗ ಬಾಳೆಕಾಯಿ ಹೋಳುಗಳು ಬೆಂದಿವೆ ನೋಡಿ. ಇಷ್ಟು ಬೆಂದರೆ ಸಾಕು ಇದು. ಈಗ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಕೂಡ ಹಾಕೋಣ. ಒಂದು 2 ಸ್ಪೂನ್ ಸಕ್ಕರೆ ಹಾಕಬೇಕು. ಈಗ ನಾನು ಇಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದನ್ನು ಕೂಡ ಹಾಕ್ತೇನೆ. ಒಂದು ಕುದಿ ಬರಬೇಕು ಇದು. ಆಮೇಲೆ ಕಡ್ದ ಮಜ್ಜಿಗೆಯನ್ನು ಸೇರಿಸೋದು. ಫುಲ್ ಕುದಿ ಬಂದಮೇಲೆ ಒಂದು ಒಗ್ಗರಣೆಯನ್ನು ಹಾಕೋದು. ಜೀರಿಗೆ ಒಗ್ಗರಣೆ. ತುಂಬಾ ಚೆನ್ನಾಗಾಗುತ್ತೆ ಊಟಕ್ಕೆ. ಈಗ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋಣ. ಒಂದು ಒಗ್ಗರಣೆ ಹಾಕೋಣ. 2 ಒಣಮೆಣಸಿನಕಾಯಿ ಚೂರು, ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಹಾಗೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು, ಎಣ್ಣೆ, ಬಾಳೆಕಾಯಿ ಪಳದ್ಯ ಬಹಳ ಬೇಗ ಆಗುವಂತಹದ್ದು. ಒಗ್ಗರಣೆ ಹಾಕಿಬಿಡೋಣ ಈಗ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಆ್ಯಡ್ ಮಾಡಬೇಕು ಇದಕ್ಕೆ. ತುಂಬ ಚೆನ್ನಾಗಿ ಬಾಳೆಕಾಯಿ ಪಳದ್ಯ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.